ಕಪ್ ಮಿಡ್ಲ್ ಗೆಲ್ಸಾಕ್ ಒಂದ್ ಎಣ್ಣ ಬೇಕಾಯ್ತು ಬಿಡ. ಬೇಕಾಯ್ತು ಏನೀಗ ವಾಟ್ ಆರ್ ಯು ಟ್ಯಾಕಿಂಗ್. ಅದೇ ಇದ್ದಿದ್ ಹೇಳ್ತೀನಲ್ಲ. ಅದು ಕಪ್ಪೆ ಕಣ್ರಿ, ಹುಡ್ಗಿರ್ ತಂದ್ರೇನ್ರಿ ಅದು ಕಪ್ಪೆ ಕಣ್ರಿ. ವಾಟ್ ಯು ಪೀಪಲ್ 4 ಆರ್ ಟ್ರೋಫಿ ಟ್ಯಾಕಿಂಗ್ ನಮ್ದು ಇವಾಗ. ಏನ್ರಿ ಮೀಡಿಯಾ ಹಾ ನಿಮ್ದು ಏನ್ರಿ. ಯಾರ್ ಏನ್ರಿ ಕೈಯಲ್ಲೂ ಮಾಡಕ್ ಆಗಲ್ಲ ಅದನ್ನ. ಅಲ್ಲ ನಿಮ್ ಹುಡುಗಿರ್ ಕಪ್ ನಾವ್ ಸೇರ್ಸಿದ್ರ ಮಾಡ್ತಾ ನಮ್ಮ ಇದೀವಿ. ಚೆನ್ನಾಗಿರಲ್ಲ. ನೆಕ್ಸ್ಟ್ ಅವ್ರಿಗೆ ಇನ್ನೊಂದ್ ಹೊಡಿಯೋದ್ ಅವ್ರಿಗೆ 27ದಾಗ. ಇನ್ ನಾವೇ ಅವಾಗ ಹೊಡೆಯೋದಲ್ಲ 5 ಇನ್ನು ಸ್ಟಾರ್. WPL ನಮ್ದೆ, IPL ನಮ್ದು, ಆ ತರ ಟೀಮ್ ಇಟ್ಟಿರೋದ್ ನಾವು. ಎಲ್ಲರಿಗೂ ಸುಸ್ವಾಗತ. ಬನ್ನಿ, ಟೀಮ್ ಆಫ್ ದ ಟೂರ್ನಮೆಂಟ್ ಈ ಸೀಸನ್ ಇಂದು ಪ್ಲೇಯಿಂಗ್ 12 ಪ್ಲಸ್ 11 ಪ್ಲಸ್ ಇಂಪ್ಯಾಕ್ಟ್ ಪ್ಲೇಯಿಂಗ್ 12 ಬಗ್ಗೆ ಮಾತಾಡೋಣ. ಫಸ್ಟ್ ಓಪನರ್ಸ್ ಯಾರಪ್ಪ? ನಿನ್ನ ಓಪನರ್ಸ್ ಯಾರಪ್ಪ? ವೈಭವ್ ಸೂರ್ಯವಂಶಿ, ಸಾಯಿ ಸುದರ್ಶನ್. ನಿಂದು ಕಾರ್ತೆ? ನಂದು ವೈಭವ್ ಸೂರ್ಯವಂಶಿ ಮತ್ತೆ ಶುಭ್ಮನ್ ಗಿಲ್. ನಂದು ವೈಭವ್ ಸೂರ್ಯವಂಶಿ ಮತ್ತೆ ವಿರಾಟ್ ಕೊಹ್ಲಿ. ಓಕೆ. ಸ್ವಲ್ಪ ಯೂತ್ ಮತ್ತೆ ಇದಿರ್ಲಿ ಅಂತ ಎಕ್ಸ್ಪೀರಿಯನ್ಸ್, ಅಪ್ಪ ಮಗ ಆಡ್ಲಿ ಒಟ್ಟಿಗೆ ಅಂತ ನಾನು. ಅದೆಲ್ಲ ಹಳೆ ಕಾಲ. ಈಗ ಅಪ್ಪ ಮಗ ಎಲ್ಲ ಎಲ್ಲಾರು ಮಕ್ಕಳೇ. ಎಲ್ಲ ವಡಿ ಬಡಿನೆ. ಅಂದ್ರೆ ಏಜ್ ಪ್ರಕಾರ ಹೇಳಿದ್ ಗುರು. ನೀ ಏಜ್ ಇಲ್ಲಿ ಅಂದ್ರೆ ಒಂದ್ ಯೂತ್ ಜೊತೆ ಒಂದ್ ಎಕ್ಸ್ಪೀರಿಯನ್ಸ್ ಇದ್ರೆ ಇನ್ನೂ ಇದಾಗುತ್ತೆ. ಈ ಗಿಲ್ ಜೊತೆ ಆಡ್ಸಿದ್ರೆ ಪಾಪ ಮಗುನ್ ಏನ್ ಮಾಡ್ತಾನ ಏನೋ. ಇಲ್ಲ ಏನಿಲ್ಲ. ಅವ್ನ್ ಗಿಲ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಅವನ್ಗೊಂದು ಚೆನ್ನಾಗೇನೆ. ಆಯ್ತಪ್ಪ, ಇದು ನಮ್ಮ ಆಮೇಲೆ ಚರ್ಚೆ ನ್ಯಾಷನಲ್ ಮಾಡೋಣ. ಟೀಮ್ ವೈಭವ್ ಒಂದ್ ಕ್ಯಾಪ್ಟನ್ ಫಿಕ್ಸಾ? ಇವಾಗ. ವೈಭವ್ ಒಂದ್ ಫಿಕ್ಸಾ? ವೈಭವ್. ಇನ್ 3ರಲ್ಲಿ ಒಂದ್ ನೋಡೋಣ, ಆಮೇಲೆ ನೋಡೋಣ. ಇನ್ನು ಒನ್ ಡೌನ್ ಅಂತ ಬಂದ್ರೆ ಇಶಾನ್ ಕಿಶನ್ ಗುರು. ಇಶಾನ್ ಕಿಶನ್. ನನಗೆ ನಿಂದು ದೇವದತ್ ಕಾರ್ತಿ? ಪಡಿಗಲ್. ಇಲ್ಲ ಇದು ಒಪ್ಪಕ್ ಆಗಲ್ಲ ರೀ. ಟಾಪ್ ಪ್ಲೇಯರ್ ಯಾರು? ನಾವು ಹೋಗ್ಬೇಕು ನೀವು. ಟಾಪ್ ಪ್ಲೇಯರ್ ನಮ್ ಕಡೆನು. ನಮ್ಮವನು ಟಾಪ್ ಬಟ್ ಪ್ಲೇಯರ್. ಎಲ್ಲ ಬೇಕಾದಾಗ ಯಾರು ಒಂಡೋನು? ಆಡಿದ್ದಾನೆ ಅವನು. ಒನ್ ಡೌನ್ ದೇವದತ್ ಪಡಿಕಲ್ ಓಕೆ, ಚೆನ್ನಾಗಿ ಆಡಿದಾನೆ. ಬಟ್ ಇಶಾನ್ ಕಿಶನ್ ನಮಗೆ ವಿಕೆಟ್ ಕೀಪರ್ ಇಶಾನ್ ಸಿಕ್ಕಾಗ ಕಿಶನ್ ಅಷ್ಟ ಆಗಲ್ಲ ಬಿಡ. ಪ್ರೆಷರ್ ಮ್ಯಾಚ್ ವಿಕೆಟ್ ದಾಗ ಆಡಿ ಕೀಪರ್ ಅಲ್ಲ, ಗೆಲ್ಸ್ಯಾನ ನೀವು ಒನ್ ಅವನು. ಡೌನ್ ಮಾತಾಡ್ಬೇಕು ಇವಾಗ. ವಿಕೆಟ್ ಕೀಪಿಂಗ್ ಮಾತಾಡ್ಬಾರ್ದು. ಅದೇ ಒನ್ ಡೌನ್ ಒನ್ ಹೇಳಿದ್ದು. ಡೌನ್ ಅಂದ್ರೆ ಒನ್ ಡೌನ್ ಒನ್ ಮಾತಾಡ್ಬೇಕು. ಡೌನ್ ಅದೇ ಇಶಾನ್ ಕಿಶನ್ ಜಾಸ್ತಿ ರನ್ ಬ್ಯಾಟ್ಸ್ಮನ್ ಹೊಡೆದಿರೋದು, ಮಾತಾಡಿ. ಎಕ್ಸ್ಪ್ಲೋಸಿವ್ ಎಲ್ಲಾ ಸಿಚುವೇಶನ್ ಆಡಿದಾನೆ ಇಶಾನ್ ಕಿಶನ್. ಹ್ಮ್ ಇನ್ 2 ಡೌನ್ ನಮ್ ಕ್ಯಾಪ್ಟನ್ ಪ್ಲಸ್ ಪ್ಲೇಯರ್ ರಜತ್ ಪಟ್ಟಿದಾರ್. ಇದ್ರ ಬಗ್ಗೆ ಚರ್ಚೆ ಇಲ್ಲ. ರಜತ್ ಇದ್ರ ಕ್ಯಾಪ್ಟನ್ ರಜತ್ ಅವನೇ. ಪಟ್ಟಿದಾರ್ ಸ್ಪಿನ್ ಬ್ಯಾಷರ್ ರೆಡಿ. 2 ಡೌನ್ ಸ್ಪಿನ್ ಬ್ಯಾಷರ್ ಫಿಕ್ಸ್. ಇನ್ನು 3 ಡೌನಿಗೆ ಯಾರು ಇದಾರೆ ಒಳ್ಳೆ ಯೂತ್? ಕ್ಲಾಸನ್. ಓಹೋ, ನಾವು ನಿಂದು ರಘುವಂಶಿ ಕತೆ? ಮಿಸ್ ಮಾಡ್ಬಿಟ್ವಾ ಅಂತ. ರಘುವಂಶಿ ಈಗ ಪ್ಲೇಯಿಂಗ್ 12 ಅಂತ ಹೋದ್ರೆ ರಘುವಂಶಿಗೆ ಚಾನ್ಸು ಕಷ್ಟ ಇದೆ ಈಗ. ಆಗಲ್ಲ. ರಘುವಂಶಿನ ಚೆನ್ನಾಗಿ ಆಡಿದಾನೆ, ಬೇರೆ ಒಳ್ಳೆ ಕ್ಯಾಂಪೇನ್ ಆಗಿದೆ. ಟೀಮ್ ಟು ಬೀಟ್ ತರ ಇರ್ಬೇಕು. ಟೀಮ್ ಟು ಯಾರನ್ನು ಬಂದ್ರು ಹೊಡೆಯೋ ಟೀಮ್ ಇದು. ಕ್ಲಾಸನ್ 3 ಡೌನ್ ಇಬ್ರು, ರಜತ್ ಪಟ್ಟಿದಾರ್, ಕ್ಲಾಸನ್. ಸ್ಪಿನ್ನರ್ ನೋ ಬೌಲಿಂಗ್, ಓನ್ಲಿ ಫಾಸ್ಟ್ ಬಾಲರ್. ಮುಗೀತ್ ಕತೆ ಅವ್ರಿಗೆ ಅಲ್ಲಿಗೆ. ಇನ್ನು ಸ್ಪಿನ್ನರ್ಸ್ ಎಲ್ಲ ಯಾಕಾರು ಬರ್ಬೇಕು ಜಾಗ ಕೊಡ್ರಪ್ಪ. 5 ಡೌನ್ ಕೃಣಾಲ್ ಪಾಂಡೆ ಫಿಕ್ಸ್ ಮಾಡಿ. ಕೃಣಾಲ್ ಪಾಂಡ್ಯಗೆ ಬೇಕು. ಕುನಾಲ್ ಯಾವ್ದು ಪಿಚ್ ಆದ್ರು, ಯಾವ್ದು ಇದಾದ್ರು, ಯಾವ ಸಿಚುವೇಶನ್ ಆದ್ರೂ ಬೇಕು ಅವನು. ಕಾರ್ತಿ ಓಕೆ ಅಲ್ಲ? ಕೃಣಾಲ್ ಪಾಂಡ್ಯ ಓಕೆ ಅಲ್ಲ? ಬ್ಯಾಟಿಂಗ್ ಇದೆ. ಹೌದೌದು. ಫಾಸ್ಟ್ ಬೇಕಾ ಫಾಸ್ಟ್, ಸ್ಪಿನ್ ಬೇಕಾ ಸ್ಪಿನ್, ಬ್ಯಾಟಿಂಗ್ ಕ್ಲಚ್ ಪ್ಲೇಯರ್ ಕ್ಲಚ್. ಮತ್ ಇನ್ನೊಂದ್ ಆಗ್ತಾನೆ ಗೊತ್ತಾ, ಈಗ ಮಲ್ಕಂದ್ ಅದ್ಯಾವ್ದೋ ಒಂದು ಯಾರ್ಕರ್ ಬೇಕಾ? ಯಾರ್ಕರ್. ಕೃಣಾಲ್ ಪಾಂಡ್ಯ. ಇನ್ನು 4 ಡೌನಿಗೆ ಒಬ್ಬ ಒಳ್ಳೆ ಹಿಟ್ಟರ್ ಬೇಕು. ಹಿಟ್ಟರ್ ಕಮ್ ಒಂದ್ 2 ಓವರ್ ಬೌಲಿಂಗ್ ಮಾಡೋ. ಬೌಲಿಂಗು ವಿತ್ ಆಲ್ರೌಂಡರ್ ಯಾರು? ಹಾರ್ದಿಕ್ ಪಾಂಡ್ಯ ಅಂತ ಹೋಗ್ಬೇಕಿತ್ತು, ಬಟ್ ಹಾರ್ದಿಕ್ ಪಾಂಡ್ಯ ಟೂರ್ನಮೆಂಟ್ ಆಗಿಲ್ಲ. ಹೌದು, ಅವ್ರಿಗೆ ಅವ್ರ ಪರವಾಗಿ ಆಗಿಲ್ಲ ಅಂತ. IPL ನಾಗ ಬೌಲಿಂಗ್ ಆಲ್ರೌಂಡರ್ ಇಲ್ಲೋ ಈಗ ಇಂಡಿಯನ್ಸ್. ನಿತೀಶ್ ಕುಮಾರ್ ರೆಡ್ಡಿ ನಾವು ಹೋಗ್ಬೋದು. ಯಾಕೆ ಅಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಹೋಗ್ಬೋದು ನನ್ ಪ್ರಕಾರ. ನಿತೀಶ್ ಕುಮಾರ್ ರೆಡ್ಡಿ ಯಾಕೆಂದ್ರೆ ಎರಡು ಆಡಿದಾನೆ ಈ ಸೀಸನ್, ಚೆನ್ನಾಗೇ ಮಾಡಿದಾನೆ ಬೌಲಿಂಗು ಬ್ಯಾಟಿಂಗ್ ಎರಡು. ಪರ್ಫಾರ್ಮೆನ್ಸ್ ಏನಿಲ್ಲ ಅವ್ರದ್ದು. ಫಾರಿನ್ ಪ್ಲೇಯರ್ಸ್ ಕ್ಲಾಸನ್ ಒಬ್ಬ ಆಗಿರೋದು, ಇನ್ ಯಾರು ಆಗಿಲ್ಲ. ಹೌದು. ನಿತೀಶ್ ಕುಮಾರ್ ರೆಡ್ಡಿನಾ? ಇನ್ನು ನರೇನ್ ಫಿಕ್ಸು. ಒಬ್ಬ ಸ್ಪಿನ್ನರ್ ನರೇನ್ ಫಿಕ್ಸು. ಅಲ್ಲೇ ಹೆಜಲ್ವುಡ್, ಭುವನೇಶ್ವರ್. ಹೇಜಲ್ವುಡ್ ಬರಲ್ಲ. ರಬಡ, ಭುವನೇಶ್ವರ್ ಕುಮಾರ್, ಆರ್ಚರ್ ಹೋಗ್ಬೋದು ನಾವು. ರಬಡ, ಆರ್ಚರ್.
ಆರ್ಚರ್ ರಬಡ, ಆರ್ಚರ್, ಭುವನೇಶ್ವರ್ ಕುಮಾರ್ 3 ಫಾಸ್ಟ್ ಬೌಲರ್ಸ್ ನನ್ ಕಡೆಯಿಂದ. ಹ್ಮ್ ಇನ್ ಮತ್ತೆ ಆರ್ಚರ್, ನರೇನ್ ರಬಾಡ. ಸ್ಪಿನ್ನರ್ ಗುರು. ನರೇನ್, ಕುನಾಲ್ ನಾ ಪಾಂಡ್ಯ ರಬಾಡ ಸ್ಪಿನ್ನರ್. ಬದ್ಲಿ ಇವ್ನ ಹಾಕೋತೀನಪ್ಪ, ಹೆಜಲ್ವುಡ್. ರಬಾಡ ಬೇಡ, ಹೆಜಲ್ವುಡ್ ಇರ್ಲಿ. ಸ್ಪಿನ್ನರ್ಸ್ ಓಕೆ, ಬಟ್ ನಾವು ಅದೊಂದು ನಿನ್ ಚಾಯ್ಸ್ ಮಾಡ್ಕೊಬಹುದು. ಬಟ್ ಟೀಮ್ ನಾವು ಈ ಸೀಸನ್ ಪರ್ಫಾರ್ಮೆನ್ಸ್ ನೋಡ್ಬೇಕು. ಹ್ಮ್ ಈ ಟೀಮ್ ನೋಡಿದ್ರೆ ಆರ್ಚರು, ರಬಡ, ಭುವನೇಶ್ವರ್, ಹ್ಮ್ ಸ್ಪಿನ್ನರು ಕೃಣಾಲ್, ಮತ್ತೆ ಇದು ಯಾರು, ನರೇನ್. ನರೈನ್ ವಿಕೆಟ್ಸ್ ನೋಡಬೇಡ, ಎಕಾನಮಿ ಎಲ್ಲ ನರೈನ್ ಮುಂದೆ ಯಾರು ಇಲ್ಲ ಅಲ್ಲಿ. ಹ್ಮ್ ನರೇನ, ರಶೀದ್ ಖಾನ್, ಹೆಂಗ? ಬಟ್ ನಂತರ ನರೇನ್ ಹತ್ರ ಈಗ ನೀ ಟಾಪ್ ರಶೀದ್ ಟೋದಾಗ ಖಾನ್ okay. 3 ಹೆಸರು ಅದಾವ, ಅಲ್ಲಿ ಯಾರನ್ನ ಫಿಕ್ಸ್ ಮಾಡ್ತಿ? ನಿಂಗೆ ಯಾರು ಬೇಕು ಈಗ ಹೇಳು. ನಮ್ ಸೂರ್ಯವಂಶಿ, ಸುದರ್ಶನ್. ನಿಂಗೆ ಕಾರ್ತಿ ಯಾವ್ದಕ್ಕೆ? ಟಾಪ್ ಅಲ್ಲಿ ಸೂರ್ಯವಂಶಿ ಜೊತೆ ಸೂರ್ಯವಂಶಿ ಜೊತೆ ಓಕೆ, ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ, 2 ವಿರಾಟ್ ಕೊಹ್ಲಿ ಬಂತು. ಹೆಂಗಲ್ಲ ವಿರಾಟ್ ಕೊಹ್ಲಿ ಹೆಂಗ ಹಾಕಾನ? ಆಡಿದಾನಲ್ಲ ಎಲ್ಲ ಯಾಕೆ ಕಡೆ, ಸ್ಟ್ರೈಕ್ ರೇಟ್ ಚೆನ್ನಾಗಿ ಆಡ್ಕೊಟ್ಟಿದ್ದಾನಲ್ಲ. ಏನ್ ಸ್ಟ್ರೈಕ್ ರೇಟ್? ಎಲ್ಲ ಇವನು ಕಡೆ ಕ್ಲಾಸ್ ಆಗಿ ಆಡ್ತಾನ, ಸುದರ್ಶನ್ ಅವ್ನಕಿಂತ ಜಾಸ್ತಿ ರನ್ ನೋಡ್ದಾನ. ಈ ಟೂರ್ನಮೆಂಟ್ ನೋಡ್ಬೇಕಲ್ಲ. ಟೂರ್ನಮೆಂಟ್ ನೋಡಿರೋದು ಏನ್ 10-20 ರನ್ ಮ್ಯಾಟರ್ ಆಗಲ್ಲ. ನೀನ್ ಹೇಳಿದ್ದು ರಬಾಡ ಹೇಸಲ್ವುಡ್ ಬಾರಿ ಅಜಂಗದಂತ್ರ ವ್ಯತ್ಯಾಸ ಇದೆ. ಹಲೋ, ಹಾ. ಸುದರ್ಶನ್ ಇವ ಚಲೋ ಅಲ್ಲ. ಇವ 40 ಬಾಲಿಗೆ 50 ರನ್ ನೋಡಿದ್ರೆ, 30 ಬಾಲಿಗೆ 50 ರನ್ ಹೊಡಿತಾನ. ಯಾರು? ಕೊಹ್ಲಿ 40 ಬಾಲ್ಗೆ 50 ಸುದರ್ಶನ್. ಸೀಸನ್ ಹೊಡೆದೇ ಇಲ್ಲ. 40 ಈ ಏ ಸೀಸನ್ ಯಪ್ಪ, 30 ಬಾಲ್ ಹೊಡ್ದಾರ. ಹೊಡೆದಿರೋದು, ಯಾವಾಗ 40 ಬಾಲ್ ಹೊಡೆದೇ ಇಲ್ಲ ಈ ಸೀಸನ್ ಅಲ್ಲೂ. ಬಾಳ್ ಸ್ಲೋ ಆಗ್ಬಿಡ್ತಾವ. ಸುದರ್ಶನ್ ಕೊಹ್ಲಿ ಬೆಸ್ಟ್ ನನ್ ಪ್ರಕಾರ. ಫಾರಿನ್ ಪ್ಲೇಯರ್ಸ್ ಎಷ್ಟಾದ್ರು ಅದು ನೋಡಪ್ಪ, ಕ್ಲಾಸನ್ನು, ನರೈನು, ರಬಾಡ, ಆರ್ಚರ್ 4 ಜನ. ಹ್ಮ್ ಇನ್ ಇಂಪ್ಯಾಕ್ಟ್ ಇಲ್ಲಿ ಅದು ಯಾರನ್ನಾರು ಇಟ್ಕೊಬಹುದು. ಯಾರು ಈ ಸರಿ ಅಂತ ಪ್ಲೇಯರ್ ಗಳೇ ಕಾಣ್ತಿಲ್ಲ ಚೆನ್ನಾಗಿ. ಇಂಪ್ಯಾಕ್ಟ್ ಅಲ್ಲಿ ನಾವು ಇವನು ಇಟ್ಕೊಬಹುದು. ಅಶುತೋಷ್ ಶರ್ಮಾ ಪ್ಲೇಯರ್ಸ್ ಗಳು ಕನ್ಫ್ಯೂಸ್ ಆಗೋಲ್ದಲ್ಲೇ. ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದಾನ ಇವ್ರ ತಗೋಬೇಕ, ಇವ್ರ ತಗೋಬೇಕ ಅನ್ಸಲ್ದು. ಸೀದಾ ಡೈರೆಕ್ಟ್ ನೇಮ್ ತಗೋಬಹುದು, ಹಂಗೈತಿ ಈ ಸತಿ. ಡೈರೆಕ್ಟ್ ನೇಮ್ ಬಾಳ ಅಂದ್ರ 3 ಟೀಮ್ ದಾನ ಅಷ್ಟ ಪ್ಲೇಯರ್ಸ್ ತಗೊಂಡಿವಿ. ಜಾಸ್ತಿ ಒಂದ್ 7 ಟೀಮ್ ಪ್ಲೇಯರ್ಸ್ ಗಳೇ ಇಲ್ಲ. LSG ಟೀಮೇ ಇಲ್ಲ, CSK ಇಲ್ಲ. LSG ಅನ್ನೋ ಟೀಮೇ ಮರ್ತೋಗಿದೀವಿ. ವಿಕೆಟ್ ಕೀಪರ್ ನ ಬಿಟ್ರಲ್ಲ. ಇಶಾನ್ ಕಿಶನ್ ಇಲ್ವಾ? ಇಶಾನ್ ಕಿಶನ್ ಅವ್ನ ಕ್ಲಾಸ್ ಮಾಡಿಸ್ತೀಯಾ? 2 ಇದಾರಲ್ಲ. ಕ್ಲಾಸ್ ಬೇಡ, ಕ್ಲಾಸ್ ಒಳ್ಳೆ ಫೀಲ್ಡಿಂಗ್ ಅಲ್ಲಿ ಇಡ್ತೀವಿ ಅನ್ನ. ಇನ್ ಇಂಪ್ಯಾಕ್ಟ್ 12th ಮ್ಯಾನ್ ಆಗಿ ಬೌಲಿಂಗ್ ಬೇಕು ಅಂದ್ರೆ ಯಾರನ್ನ ಹಾಕೊಂಡ್, ಬೌಲಿಂಗ್ ಬೇಕು ಅಂದ್ರೆ ಇಂಡಿಯನ್ ಸಿಕ್ದಾರ್ ಸಲಾಮು, ಅದು ಬಿಟ್ರೆ ಅನ್ಶುಲ್ ಕಂಬೋಜು, ಅದು ಬಿಟ್ರೆ ಪ್ರಿನ್ಸ್ ಯಾದವ್ ಇಟ್ಕೊಳ್ಳಿ ಇಂಪ್ಯಾಕ್ಟ್ ಬೇಕು ಅಂದ್ರೆ. ಇಂಪ್ಯಾಕ್ಟ್ ಆಗಿ ಪ್ರಿನ್ಸ್ ಯಾದವ್ ಬೌಲಿಂಗಿಗೆ. ಬ್ಯಾಟಿಂಗ್ ಬ್ಯಾಟಿಂಗ್ ಬೇಕು ಬ್ಯಾಟಿಂಗ್ ಅಂದ್ರೆ ಅಶುತೋಷ್. ಅಶುತೋಷ್ ಶರ್ಮಾ ಅಂದ್ರೆ ಇನ್ಯಾರಿದ್ದಾರೆ? ಡೆಲ್ಲಿ ನಮ್ GT ಯಾರು ಇದಾರ? ಯಾವಾಗ ಇಂಪ್ಯಾಕ್ಟ್ ಆಡಿದ್ರು. GT ಯಾರು ಟಾಪ್ 3 ಬಿಟ್ ಮತ್ತೆ ಯಾರು ಇಲ್ಲ. GT ಇಂಪ್ಯಾಕ್ಟ್ ಬೇರೆ ಇದಾರ. ಕೃಷ್ಣನ್ ಆಡ್ಸ, ನಿನ್ ಟೀಮ್ ದ ಕೃಷ್ಣನ್ ಆಡ್ಸ. ಬೌಲಿಂಗ್ ಅಲ್ಲಿ ಇನ್ನು ಅದು ಬಿಟ್ರೆ ಯಾರಿದ್ದಾರೆ ಬ್ಯಾಟಿಂಗ್ ಅಂತ ಫಿನಿಶರ್ ಅಂತ ಈ ಸೀಸನ್ ಯಾರು ಸಿಗ್ಲಿಲ್ಲ ಗುರು. ಸಲೀಲ್ ಚೂರ್ ಪರವಾಗಿಲ್ಲ, ಬಟ್ ಅಸಿಸ್ಟೋಸೇ ಬೆಸ್ಟ್. ಜಾಸ್ತಿ ಚಾನ್ಸ್ ಸಿಕ್ಕಿಲ್ಲ, ಸಿಕ್ಕಿದ್ರಲ್ಲಿ ಆಡಿದಾನೆ. ಅಸಿಸ್ಟೋಸ್ ಒಂಥರ ನಂಬಿಕೆ ಇಟ್ಟು ಬ್ಯಾಟಿಂಗ್ ಬೇಕು ಅಂದ್ರೆ ಅವ್ನ ಹಾಕೊಬಹುದು. ಆಲ್ಮೋಸ್ಟ್ ಬೌಲಿಂಗ್ ಪ್ರಿನ್ಸ್ ಯಾದವ್ ಅಂತ ಬೇಕು ಅಂದ್ರೆ ಪ್ರಿನ್ಸ್ ಯಾದವ್ ನಮ್ ವೆಂಕಟೇಶ್ ಅಯ್ಯರ್ನೇ ಮರ್ತ್ ಬಿಟ್ಟಿದ್ರಲ್ರಿ. ವೆಂಕಟೇಶ್ ಅಯ್ಯರ್ ನಾಟ್ ಆಡಿದ್ನಲ್ಲ ಇಂಪ್ಯಾಕ್ಟ್ ಅಲ್ಲಿ. ಇಂಪ್ಯಾಕ್ಟ್ ಅಲ್ಲಿ ಆಡಿದ RCB ಗೆ ಅಂದ್ರೆ ಇನ್ನು ಆಡಿದಾನೆ, ಕೊಟ್ಟಿ ಚಾನ್ಸ್ ಅಲ್ಲಿ ಚೆನ್ನಾಗಿ ಆಡಿದಾನೆ. ಹಿಂಗ ಸೋಲೋ ಮ್ಯಾಚ್ ಟರ್ನ್ ಮಾಡ್ಬೇಕು. ಡೆಲ್ಲಿ 1-2 ಮ್ಯಾಚ್ ಟರ್ನ್ ಮಾಡಿದ್ನಲ್ಲ. ಈ ಟೀಮ್ ಜೊತೆ ಹೋದ್ರೆ ನೀನು ಯಾರು ಆಡ್ಸು. ಈಗ ಕೊಹ್ಲಿ, ಸುದರ್ಶನ್ ಗಿಲ್ 3 ಜನನು ಯಾರು ಒಬ್ನ ಆಡ್ಸಿ ಅವ್ರನ್ನ ಒಂದ್ ಕಡೆ ನಿಲ್ಸೋದು. ಇವ್ರು ವೈಭವ್ ಸೂರ್ಯವಂಶಿ, ಇಶಾನ್ ಕಿಶನ್ ಆಯ್ತಾ, ಪವರ್ ಪ್ಲೇ ಸಾಕು ಅವರಿಗೆ. ಆಮೇಲೆ ರಜತ್ ಪಟ್ಟಿದಾರು, ಅವನಿಗೊಂದ್ 4. ಅಲ್ಲದೇ ಅವ್ರು 3 ಮಿಡ್ಲ್, 1 ಡೌನ್ 2 3 ಅವ್ರು ಬಂದ್ರ ಸ್ಪಿನ್ನರ್ಸ್ ಹಾಕ್ಬಾರ್ದಲ್ಲ. ಇಶಾನ್ ಕಿಶನ್ ಸ್ಪಿನ್ನರ್ ಹಾಕೋದಲ್ಲ, ರಜತ್ ಪಟ್ಟಿದಾರ್ಗ ಹಾಕೋದಲ್ಲ, ಕ್ಲಾಸನ್ ಹಾಕೋದಲ್ಲ. ಮುಗೀತಲ್ಲ, ಸ್ಪಿನ್ನರ್ ಸುಮ್ನೆ ನಿಂತ್ಕೊಳ್ಳದೆ. ಹಂಗೂ ಒಂದೊಂದ್ಸರಿ ಏನಾರು ವಿಕೆಟ್ ಬಿತ್ತು ಅಂದ್ರೆ ನಮ್ಮ ಕೃಣಾಲ್ ಜಿ ಬರ್ತಾರೆ ಅಂತ. ಕ್ಲಚ್ ಇದು ಬೆಸ್ಟ್ ಟೀಮ್. ಇದು ಬೌಲಿಂಗ್ ಅಂತ ಬಂದ್ರೆ ರಬಡ, ಆರ್ಚರ್, ಭುವಿ ಯಾರನ್ನ ಬೇಕಾದ್ರೂ ಪವರ್ ಪ್ಲೇ ಹಾಕ್ಸ್ಬೋದು, ಡೆತ್ ಅಲ್ಲಿ ಹಾಕ್ಸ್ಬೋದು. ಎಲ್ಲಾರು ಹಾಕಿಸ್ಬೋದು. ವಿಕೆಟ್ ತೆಗಿತಾರೆ ಅವ್ರು 3 ಜನ.
ಲೇ ಹಾ ಈ ಸೀಸನ್ ವರ್ಸ್ಟ್ IPL ಟೀಮ್ ಪಕ್ಕ. ಅಲ್ಲ ಲೇ ವರ್ಸ್ಟ್ IPL ಟೀಮ್ ನೋಡಮ್ಮ. ವರ್ಸ್ಟ್ IPL ಟೀಮಾ? ಓಪನರ್ ಓಪನರ್ ಯಾರು? ಓಪನರ್ ಗಾಯಕ್ವಾಡ್. ಬರ್ಲಿ ಅಂತಾನೆ ಸುಮ್ನಿದ್ವಿ. ಓಪನರ್ ಗಾಯಕ್ವಾಡ್ ಫಿಕ್ಸ್. ಹೇಳಿ ಅಂತಾನೆ. ಹ್ಮ್ ಗಾಯಕ್ವಾಡ್ ಫಿಕ್ಸ್. ಇನ್ಯಾರಿದ್ದಾರೆ? ಗೊತ್ತು ಮುಂಬೈ ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಇಲ್ಲ ಗೆಲ್ಲಕ್ಕೆ ಚಾನ್ಸ್ ಸಿಕ್ಕಿಲ್ಲ ಕಣ್ರಿ. ರೋಹಿತ್ ಶರ್ಮಾ ಇಲ್ವಾ? ಅಲ್ಲ ಯಾರು ನಮ್ LSG LHC ಯಾರಿದ್ರು ಇಲ್ಲ, ಅವ್ರು ಆಡ್ಯಾರು, ಅವ್ರು ಬಂದಾರ ಕಮ್ ಬ್ಯಾಕ್ ಮಾಡ್ರ. ಅವರು ಲಾಸ್ಟ್ ಎಡನ್ ಮಾರ್ಕ್ರಮ್ ಪಾಪ ನೀ ಚಾನ್ಸ್ ಸರಿ ಕೊಡ್ಲಿಲ್ಲ ಬಿಡು. ಒಂದ್ LHC ಶಶಾಂಕ್ ಸಿಂಗ್ ಹಾಕೋ ಫಸ್ಟ್. ಮಿಡ್ಲ್ ಆರ್ಡರ್ ಶಶಾಂಕ್ ಸಿಂಗ್ ರೆಡಿ ಮಾಡೋ. ಶಶಾಂಕ್ ಶಶಾಂಕ್ ಸಿಂಗು, ನಮ್ ಜಿತೇಶ್ ಶರ್ಮಾ. ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರೆಡಿ. ಸ್ಪಿನ್ನರ್ ಆಗಿ ಸುಯೇಶ್ ಶರ್ಮನ್ ರೆಡಿ ಮಾಡ್ಕೊಳ್ಳಿ. ಸುಯೇಶ್ ಶರ್ಮಾ, ಕುಲ್ದೀಪ್ ಯಾದವ್ ರೆಡಿ ಮಾಡಿ. ಅದಕ್ಕ ಕುಲ್ದೀಪ್ ಯಾದವ್, ಸ್ಪಿನ್ನರ್ಸ್. ಸುಯೇಶ್ ಶರ್ಮಾ, ಕುಲ್ದೀಪ್ ಯಾದವ್. ಓಪನರ್ ಯಾರು ಹುಡಕಲ್ಲ ಅವನಿಗೆ? ಗಾಯಕ್ವಾಡಗ ಕಾಂಬಿನೇಷನ್ ಗಾಯಕ್ವಾಡ್ 10-30 ಅನ್ಬೇಕು. ಪಂಜಾಬ್ ಅಲ್ಲಿ ಚೆನ್ನಾಗಿ ಆಡಿದ್ರು, RCB ಚೆನ್ನಾಗಿ ಆಡಿದ್ರು. GT ಬಗ್ಗೆ ಬ್ರಿ, ಅವ್ರ ಓಪನರ್ಸೇ ಅವ್ರ ಸ್ಟ್ರೆಂತ್. ಓಪನರ್ಸೇ ಅವ್ರ ಜೀವ. ಆಲ್ಮೋಸ್ಟ್ ಟ್ರಾವಿಸ್ ಹೆಡ್ ಇಲ್ಲ. ಟ್ರಾವಿಸ್ ಹೆಡ್ ಡೆಲ್ಲಿ ಸನಾಕ. ನಿಶಾಂಕ್ ಆಡಿದ್ರು, ಅಷ್ಟೊಂದ್ ಕೆಟ್ಟದಾಗ ಆಡಿಲ್ಲ. ನನ್ ಪ್ರಕಾರ ಈ ಯಶಸ್ವಿ ಜೈಸ್ವಾಲ್ನೇ ಹಾಕ್ಬೋದಾ ಅಂತ. ಅವನೇ ಸ್ವಲ್ಪ ಅವನೇ ಜೈಸ್ವಾಲ್ ಆಡಲ್ಲ ಕರೆಗು. ಜೈಸ್ವಾಲ್ ಗಾಯಕ್ವಾಡ್ ಗುರು ಸ್ವಲ್ಪ ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಅಂದ್ಮೇಲೆ ವರ್ಷೇ ಅದು. ಅವ್ರು ಆ ರೇಂಜಿಗೆ ಆಡಿ ಹಿಂಗ್ ಆಡಿದ್ರ ಹಂಗ ಅಂತಾರ. ಇನ್ ಒನ್ ಡೌನ್ ಯಾರ್ರಿ? ಒನ್ ಡೌನ್ ಸೂರ್ಯಕುಮಾರ್ ಶರ್ಮಾ. ಸೂರ್ಯಕುಮಾರ್ ಓ ಸೂರ್ಯ ಎಸ್. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್. ಕರೆಕ್ಟ್. ಸೂರ್ಯಕುಮಾರ್ ಯಾದವ್ ಫಿಕ್ಸ್. ಮೂರ್ ಬಾಲ್ ಆಡಿ 20 ಓವರ್ ರೆಸ್ಟ್ ಮಾಡ್ಬಿಡೋದು. ಇನ್ನು ಕರ್ಸಿ ಹಾರ್ದಿಕ್ ಪಾಂಡ್ಯನು ಇರ್ಲಿ. ಆಮೇಲೆ ಜಿತೇಶ್ ನೆಕ್ಸ್ಟ್ ಶರ್ಮಾ. ಯಾರು? ಸೂರ್ಯಕುಮಾರ್ ಆದ ತಕ್ಷಣ ಜಿತೇಶ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಎರಡು. ಶಶಾಂಕ್ ಸಿಂಗ್. ಶಶಾಂಕ್ ಸಿಂಗ್ ಮೇಯ್ನು. ಹರ್ಷದೀಪ್ನು ಹಾಕೊಳ್ಳಿ. ಅವ್ನ್ ಏನ್ ಮಾಡಿಲ್ಲ, ಅವ್ನ್ ಇದಕ್ಕೆ ಆಡ್ಲಿಲ್ಲ. ಅವನು ಹಾಕೊಳ್ಳಿ. ಎಲ್ಲರೂ ಹಾಕೋಬಹುದು ಇದಕ್ಕೆ. ಪಂತ್ ಬಿಟ್ಟಿದ್ವು. ವಿಕೆಟ್ ಕೀಪರ್ ಕ್ಯಾಪ್ಟನ್. ವಿಕೆಟ್ ಕೀಪರ್ ಭಾರಿ ಹೊಡೆದಾಟ ಇದೆ ಇಲ್ಲಿ. ಕ್ಯಾಪ್ಟನ್ ಅವನೇ ಬಿಡ. ಕ್ಯಾಪ್ಟನ್, ವಿಕೆಟ್ ಕೀಪರ್ ಎಲ್ಲ ಅವನೇ. ಇನ್ ಬೌಲಿಂಗ್ ಅಲ್ಲಿ ಒಂದ್ ಫಿಕ್ಸ್. ಸ್ಪಿನ್ನರ್ ಯಾರ? ಸುರೇಶ್ ಶರ್ಮಾ ಫಿಕ್ಸ್. ಕೃಣಾಲ್ ಅಲ್ಲ, ಕುಲ್ದೀಪ್ ಯಾದವ್. ಫಾಸ್ಟ್ ಬೌಲರ್ಸ್ ಅಂತ ಬಂದ್ರೆ ಹರ್ಷದೀಪ್ ಒಂದು. ಬುಮ್ರಾನು ಹಾಕೋಣ. ಬುಮ್ರಾನು ಹಾಕೋಬೇಕು. ಅವನ್ ರೇಂಜ್ ಆಡಿಲ್ಲ. ಕುಲ್ದೀಪ್ ಯಾದವ್, ಸುರೇಶ್ ಶರ್ಮಾ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡ್ಕೊಂತಾರೆ. ಇನ್ನು ಸ್ಪಿನ್ನರ್ ಅದೇ ಕುಲ್ದೀಪ್ ಯಾದವ್, ಸುರೇಶ್ ಶರ್ಮಾ. ಆಲ್ರೌಂಡರ್ ಅಂತ ಬಂದ್ರೆ ಹಾರ್ದಿಕ್ ಪಾಂಡ್ಯಗೂ ಚೆನ್ನಾಗಿಲ್ಲ. ತುಂಬಾ ಇದೆ. ಇದು ಭಾರಿ ಕಷ್ಟ. ಫ್ಲಾಪ್ ಕಷ್ಟ ಆಗ್ತಿದೆ ಗುರು. ಬೆಸ್ಟ್ ಟೀಮ್ ಈಸಿ ಆಗ್ತಾರೆ. ಫ್ಲಾಪ್ ಜನ ಭಾರಿ ಆಗ್ತಾರೆ. ಒಬ್ರಿಗಿನ್ನೊಬ್ರು ಕಾಂಪಿಟೇಷನ್ ಐತಿ. ಭಾರಿ ಕಾಂಪಿಟೇಷನ್. ಓಪನರ್ ಯಾರು ಹೇಳೋ? ಗಾಯಕ್ವಾಡ್ ಜೊತೆ ಜೈಸ್ವಾಲ್. ಒನ್ ಡೌನ್ ಸೂರ್ಯಕುಮಾರ್. ಇನ್ನು 2 ಡೌನ್ ರಿಷಬ್ ಪಂತ್. 3 ಡೌನ್ ಇಡ್ಲಿ ವಡ. ಆಮೇಲೆ 4 ಡೌನ್ ಶಶಾಂಕ್ ಸಿಂಗ್. 5 ಡೌನ್ ನಮ್ಮ ಹಾರ್ದಿಕ್ ಪಾಂಡ್ಯ. ಇನ್ ಬೌಲಿಂಗ್ ಹರ್ಷದೀಪ್, ಬುಮ್ರಾ, ಸುರೇಶ್ ಶರ್ಮಾ, ಕುಲ್ದೀಪ್ ಯಾದವ್, ಸುರೇಶ್ ಶರ್ಮಾ. ಮತ್ತೆ ನಿಮ್ ಇವನು ಮಿಸ್ಟ್ರಿ. ಅದೇ ಮಿಸ್ಟ್ರಿ ಯಾರು? ನಿಮ್ ಮಿಸ್ಟ್ರಿ ಸುಯೇಶ್. ಇವನ್ರಿ ಮಿಸ್ಟ್ರಿ ಕೋಲ್ಕತ್ತಾ ಟೀಮ್. ವರುಣ್ ಚಕ್ರ. ಇಲ್ಲ ಅವನ್ ಸ್ವಲ್ಪ ಮಾಡ್ದ. ಓಕೆ, 2-3 ಮ್ಯಾನ್ ಆಫ್ ದ ಮ್ಯಾಚ್ ಎಲ್ಲ ತಗೊಂಡ್ರು, ಪರವಾಗಿಲ್ಲ. ಮ್ಯಾನ್ ಆಫ್ ದಿ ಮ್ಯಾಚ್ ಎಲ್ಲ ತಗೊಂಡವ್ನ.
ಎರಡ್ ಮೂರ್ ಮ್ಯಾನ್ ಆಫ್ ದ ತಗೊಂಡಾನ ಮ್ಯಾಚ್ ಒಂದ್ ತಗೊಂಡಾನ. ಈಗ ನಾವ್ ಇವ ಹೇಳಿರೋ ಬೈದ್ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಯಾರು ಮ್ಯಾಚ್ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಾನ. ತಗೊಂಡಿರ್ಬಾರ್ದು. ನಾವ್ ಹೇಳಿರೋ ಲಿಸ್ಟ್ ಅಲ್ಲಿ ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ಅವ್ನು ಓಕೆ ತಗೊಂಡಿರ್ಬಾರ್ದು. ಅವ್ನು ಓಕೆ. ಫಾರಿನ್ ಪ್ಲೇಯರ್ಸ್ ಅಲ್ಲಿ ಫಾರಿನ್ ಪ್ಲೇಯರ್ಸ್ ತುಂಬಾ ಫ್ಲಾಪ್ ಆದ್ರು ಗುರು. ಎಡಮ್ ಮಾರ್ಕ್ರಮ್ ಫ್ಲಾಪು. ಹೆಡ್ ಹೆಡ್ ಅವರೇಜ್ ಆಗಿ ತಗೋ, ಫ್ಲಾಪಿಗೆ ಏನ್ ಬೇಡ. ಎವರೇಜ್ ಟೀಮಿಗೆ ಬರ್ತಾರ ಅವ್ರು. ಅವ್ರ ಹೆಡ್ ಅವರೇಜ್ ಆಗಿ ಆಡಿದಾನೆ. ಗ್ರೀನು ಲಾಸ್ಟಿಗೆ ಅವನು ಅವರೇಜ್ ಬರ್ತಾನೆ, ಲಾಸ್ಟಿಗೆ ಪಿಕಪ್ ಆದ ಅವನು. ಹಾ ಶೆಪರ್ಡ್ ಒಬ್ಬ ಇದ್ದಾನೆ ನಮ್ ಕಡೆ, ಶೆಪರ್ಡ್ ಅವನು ಇದೇ ಟೀಮ್. ಓವರ್ ಟೀಮಿಗೆ ನಡೀತ ಅವನು. ಅವ್ನು ಇಂಪ್ಯಾಕ್ಟ್ ಆಗಿ ಇಟ್ಟಿದೀವಿ. ಇಂಪ್ಯಾಕ್ಟ್ ಇಲ್ಲಿ ಯಾರನ್ನ ಬಿಟ್ರು ಶಶಾಂಕ್ ಸಿಂಗ್ ನ ಬಿಡಂಗಿಲ್ಲ, ಯಾಕೆಂದ್ರೆ ಪ್ಲೇ ಆಫ್ ಬರ್ದಿರಕ್ ಮೇನ್ ಕಾರಣನೇ ಅವನು. ಕ್ಯಾಚ್ ಬಿಟ್ಟು ಬಿಟ್ಟು ಈಗ ಬೇರೆಯವರೆಲ್ಲ ಓಕೆ, ಅವರಿಂದ ಏನ್ ಅಷ್ಟು ಆಡಿಲ್ಲ ಅಂದ್ರೆ ಟೀಮಿಗೆ ಏನು ಬೇರೆ ಆಡ್ಬೇಕು. ಇವನಿ ಬಾರಿ ಹಾಳು ಮಾಡ್ದ ಟೀಮಿಗೆ. ಇವನು ಪಂತು ಅವನು ಬಿಡಂಗೆ ಇಲ್ಲ ಟೀಮಿಂದ. ಕ್ಯಾಪ್ಟನ್ ಅವನು ಪಂತ್, ಅವ ಕ್ಯಾಪ್ಟನ್, ಇವ ವೈಸ್ ಕ್ಯಾಪ್ಟನ್. ಅದಿಬ್ರನ್ ಬಿಡಂಗೆ ಇಲ್ಲ ಅಷ್ಟೇ. ಏನೋ ಇದಕ್ ಪಟ್ನಲ್ಲ ಅವನ ಕ್ಯಾಪ್ಟನ್ಶಿಪ್ ಇಟ್ನಲ್ಲ LSG. ಬಿಟ್ಟ. ಸರಿ ಟೀಮ್ ಹೇಳ್ಬಿಡ್ತೀನಿ. ಓಪನರ್ ಗಿಲ್ಲು ಅಲ್ಲ ಜೈಸ್ವಾಲು, ಗೈಕ್ವಾಡು, 1 ಡೌನ್ ಸೂರ್ಯ, 2 ಡೌನ್ ಪಂತು, ಜಿತೇಶ್, ಶಶಾಂಕ್ ಸಿಂಗು, ಅಕ್ಷರ್ ಪಟೇಲ್ ಸ್ವಲ್ಪ ಬರ್ಬೋದು ಈ ಟೀಮಿಗೆ. ಬಾಳ ಕಾಂಪಿಟೇಷನ್ ಕೊಡಕತ್ತಾನ ಅವನು, ಬರ್ಲೇ ಅಂತ. ಇನ್ ಸುಯೇಶ್ ಶರ್ಮಾ, ಕುಲ್ದೀಪ್ ಯಾದವ್, ಬುಮ್ರಾ, ಹರ್ಷದೀಪ್ ಇವ್ರೆ. ಅಂದ್ರೆ ಆಡಿರೋ ಎಲ್ಲಾ ಮ್ಯಾಚ್. ಬೇರೆಯವರು ಬರ್ತಾರೆ, ಅವರೆಲ್ಲ ಒಂದ್ 3-4 ಮ್ಯಾಚ್. ಈಗ ಹರ್ಷಲ್ ಪಟೇಲ್ ಅವನು ಇಲ್ಲಿಗೆ ಬರ್ತಾನೆ, ಬಟ್ ಅಷ್ಟೊಂದು ಜಾಸ್ತಿ ಮ್ಯಾಚ್ ಸಿಕ್ಕಿಲ್ಲ ಅವನಿಗೆ. ಅವ್ರ ಲೆಜೆಂಡ್ರಿ ಬಿಡ್ರಿ, ಅವ್ರ ಲೆಜೆಂಡ್ರಿ. ಅವ್ರ ಆಡಿದ ಮ್ಯಾಚ್ ಎಲ್ಲ ಸೋತಾರ. ಅಕಾಡೆಮಿಲಿ ಸೇರ್ಕೊಂಡ್ಬಿಟ್ಟಿರ್ತಾರ ಅವ್ರು. ದಿಂಡ ಅಕಾಡೆಮಿ ಸೇರ್ಕೊಂಡು 2 ವರ್ಷ ಆಯ್ತು ಅವ್ರು. ಹರ್ಷಲ್ ಪಟೇಲ್ ಆಡಿದ್ ಒಂದೇ ಮ್ಯಾಚ್ ಗೆದ್ದಿದ್ದು ಅವ್ರು. ಲಾಸ್ಟ್ RCB ಮೇಲೆ ಗೆದ್ರಲ್ಲ, ಅದು ಒಂದೇ ಮ್ಯಾಚ್ ಗೆದ್ದಿದ್ದು. ಅದು RCB ಏನ್ ಗೆಲ್ಬೇಕು ಅಂತ ಆಡ್ಲಿಲ್ಲ ಅವತ್ತಿನ ಮ್ಯಾಚ್. ಟಾಪ್ 2 ಹೋಗ್ಬೇಕಲ್ಲ ಅಂತ ಆಡಿದ್ರು. ಇಲ್ಲಾಂದ್ರೆ ಹರ್ಷಲ್ ಪಟೇಲ್ಗೆ ಅವತ್ತು ಇತ್ತು. ಅಪ್ಪ ಗೆಲ್ಲಾಕ್ ಆಡಿದ್ರಿ ನೀವು, ಟಾಪ್ 2 ಹೋಗಿದ್ದಿಲ್ಲ ಅವತ್ತ. ಅದಕ್ಕೆ ಹರ್ಷಲ್ ಪಟೇಲ್ ಗೆಲ್ಲಕ್ ಆಡ್ಲಿಲ್ಲ ಅವರು. ಎಂತ ಲತ್ತೆ ಗುರು ಹರ್ಷಲ್ ಪಟೇಲ್. ನೋಡಿ ನೆಕ್ಸ್ಟ್ ಫ್ಲಾಪ್ ಟೂರ್ನಮೆಂಟ್ ಮಾಡ್ಬೇಕು ಅಂದ್ರೆ 2 ಟೀಮ್ ಮಾಡ್ಬೇಕು. ದೂಬೆ, ಬ್ರೇವಿಸ್, ಬೆತಲ್ ಇನ್ನು ಫ್ಲಾಪ್ ಟೂರ್ನಮೆಂಟ್ ಇಷ್ಟೇ ಸಾಕು. ದೂಬೇನ ಸೇರಿಸ್ಬೇಕು ಬಿಡ. ಯಾರ್ ಬದಲಿಗೆ ಸೇರ್ಸಾನ ಅಲ್ಲಿ? ಯಾರ್ ಎಲ್ಲಾದ್ರೂ ಮಾಡೋ ಒಂದು ಫಿಟ್ ಮಾಡೋ ಇಂಪ್ಯಾಕ್ಟ್ ಬ್ಯಾಟಿಂಗ್ ಎಲ್ಲಾದ್ರೂ ಹೆಂಗಾರು ಮಾಡಿ ಟ್ರೈ ಮಾಡೋ ಎಲ್ಲಾರು ಸೇರ್ಸಾಕ್. ಈ ತುಂಬಾ ಇಂಪ್ಯಾಕ್ಟ್ ತುಂಬಾ ನಿನ್ನೆ ಸಚಿನ್ ಅದೇ ಹೇಳಿದಾನೆ, ಇಂಪ್ಯಾಕ್ಟ್ ರೂಲ್ ತೆಗೀರಿ ಅಂತ. ಇಂಪ್ಯಾಕ್ಟ್ ರೂಲ್ ತಗೊಳ್ಳಿ. ಒಬ್ಬ ಬೌಲರಿಗೆ 5 ಓವರ್ ಕೊಡಿ. 5 ಓವರ್ ಕೊಡಿ. ಮತ್ತೆ 4 ಓವರ್ ಪವರ್ ಪ್ಲೇ ಅಲ್ಲಿ 2 ಓವರ್ ಬೌಲಿಂಗ್ ಪವರ್ ಪ್ಲೇ. ಜನನ ಹೊರಗಡೆ. IPL ಏನೋ ಸೆಪ್ಟೆಂಬರ್ ಅಕ್ಟೋಬರ್ ಶಿಫ್ಟ್ ಆಗತ್ತಂತ. ಇವನಿಗೆ ಜೈಶಾಕ್ ಮಿಥುನ್ ಮನಸ್ಸಿಗೆಲ್ಲ ಫೋನ್ ಮಾಡ್ತಿದ್ದೀನಿ. BCCI ಪ್ರೆಸಿಡೆಂಟ್ ಬೇರೆ ಅಲ್ಲ, ನಿನ್ನೆ ಟ್ರೋಫಿ ಕೊಟ್ಟನಲ್ಲ ಬಂದವ ಮಿಥುನ್ ಮನಸ್. ಅವಾಗೆಲ್ಲ ಒಂದೇ ಟೀಮ್ ಮಾಡ್ತಿದ್ರು. ಭುವನೇಶ್ವರ್ ಕುಮಾರ್, ಮಿಥುನ್ ಸದ್ ಯಾವ್ದು ಪುಣೆ ಅವಾಗ ಇತ್ತಲ್ಲ, ಪುಣೆ ವಾರಿಯರ್ಸ್. ರೈಸಿಂಗ್ ಪುಣೆ ವಾರಿಯರ್ಸ್. ಭುವನೇಶ್ವರ್ ಕುಮಾರ್ ಎಲ್ಲ ಅವರೆಲ್ಲ ಫ್ರೆಂಡ್ಸ್. ಆಕ್ಚುಲಿ ನಾವೆಲ್ಲ ಫ್ರೆಂಡ್ಸ್ ಅಂತ. ನೆನ್ನೆ ಇದ್ ಕೊಡ್ತಾರಲ್ಲ, ಏನದ ಎಲ್ಲ ಪ್ರೈಸ್ಗಳು, ಎಲ್ಲರಿಗೂ ವಿಶ್ ಮಾಡಿದ್ ಒಬ್ನೇ, ಮೊಹಮ್ಮದ್ ಸಿರಾಜ್ ಪಾಪ. ಇನ್ನೆಲ್ಲ ಯಾರತ್ತ ಇಸ್ಕೊಂತಿದ್ರು ಅವ್ರಿಗೆ ಮಾತ್ರ ಹ್ಯಾಂಡ್ ಶೇಕ್ ಕೊಟ್ಟಿದ್. ನಮ್ಮವ್ನು ಎಲ್ಲರಿಗೂ ಕೊಟ್ಟು ಬಂದ. ಒಂಚೂರು 3 ಫಾರ್ಮೆಟಿಗೂ ಸೇರ್ಸ್ಕೊಳ್ಳಿ. ನನ್ ಬರೀ ಟೆಸ್ಟ್ ಆಡಕ್ ಬಿಟ್ಟಿಲ್ಲ. ಯಾವ ಟೀಮ್ ಅದು ರಜಾತನ್ ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡ್ಬೇಕಾ? ಮಾಡ್ಲೇಬೇಕು. ಯಾರ್ ಗುರು ಏನಿಗೂ ಸೆಲೆಕ್ಟ್ ಮಾಡ್ತಾ ಇಲ್ಲ. ಡೆಬ್ಯೂ ಮಾಡಿಸ್ಬೇಕು ಇಂಡಿಯಾ ಟೀಮ್ಗೆ. ಇನ್ನು USA ಟೀಮ್ ರೆಡಿ ಇದೆ. ಅವನಿಗೆಲ್ಲ USA ಟೀಮಿಗೆ ಹೊಲ್ಟು ಬಿಡ್ತಾರೆ ಸಾಯ್ಲಿ. ಮತ್ ನೀವು ಫಾರಿನ್ ಪ್ಲೇಯರ್ ಲಿಸ್ಟ್ ಬರ್ತಾನವ USA ಟೀಮಿಗೆ ಹೋದ್ರ. ಬಂದ್ರೆ ಬರ್ಲಿ, ಆಡ್ಸ್ತೀವ್ರಿ. ಮೊದ್ಲೇ 5 ಜನ ಆಡಕತ್ತೀರಿ. ಆಮೇಲೆ ಮೊದ್ಲೇ 5 ಜನ ಫಾರಿನ್ ಪ್ಲೇಯರ್ಸ್ ಆಡ್ತೀರಿ ನೀವು. ಆಮೇಲೆ 6 ಆಡ್ತೀವಿ ಬಿಡು ಅಷ್ಟೇ.
2 ಕಪ್ ಗೆಲ್ಸ್ಕೊಟ್ಟಿದ್ದಾನ್ರಿ, ಅವನ್ನ ಬಿಡಕ್ಕಾಗುತ್ತೆ ಹೇಳ್ರಿ. ಸಿಂಗಲ್ ಹ್ಯಾಂಡ್ ಅಲ್ಲಿ ಕ್ವಾಲಿಫೈರ್ ಎಲ್ಲ ಗೆಲ್ಸ್ಕೊಂಡ್ ಬಂದ್ರೆ ಹೆಬ್ಬುಲಿ ಅದು. ಅದೇ ಅದು ಕರೆ ಬಿಡಪ್ಪ, ಚೋಕರ್ಸ್ ಚಾಲೆಂಜರ್ಸ್ ಮಾಡಿದ್ ನಾವು. ಒಂದ್ ಕಾಲದಲ್ಲಿ ಇತ್ತು RCB ಅಂದ್ರೆ 3-4 ಜನ ಸ್ಪಿನ್ನರ್ಸ್ ಆಡಿಸ್ತಿದ್ರು RCB ಟೀಮ್ ಮೇಲೆ. ಈಗ ತರ್ಲಿ ಯಪ್ಪ ಸ್ಪಿನ್ನರ್ಗಳು ಒಬ್ರೆ ಇವಾಗ ನಾವು ಟೀಮ್ ನೋಡಿದ ತಕ್ಷಣ ಮೂರ್ ಫಾಸ್ಟ್ ಬೌಲರ್ ಆಡಿಸ್ತೀವಿ ನಾವು. ನನಗ ಇನ್ನ ನೆನಪೈತಿ, ಯಾವಾಗ 21 ದಾಗ ಇಯನ್ ಮಾರ್ಗನ್ 12 ಓವರ್ ಸ್ಪಿನ್ ಆಡಿಸ್ತಾನ ನಿಮ್ ಮೇಲೆ, ರನ್ ಹೊಡಿದಿಲ್ಲ 12 ಓವರ್ ನೀವು. ಇವಾಗ 12 ಓವರ್ ಅಲ್ಲ, 2 ಓವರ್ ಆಡ್ಸಿರ್ ಸಾಕು. 2 ಓವರ್ 30-40 ರನ್ ಬಂದಿರುತ್ತೆ. ಅವಾಗ ನಿಮ್ದು ಹಂಗ ಲೆಜೆಂಡ್ರಿ ಟೀಮ್ ಇತ್ತು ಬಿಡಪ್ಪ ಅವಾಗ. ಅವಾಗ ಲೆಜೆಂಡ್ರಿ ಅನುಜ್ ರಾವತ್ತು, ಲಾಮ್ರೋರು, ಯಪ್ಪಾ ಲೆಜೆಂಡ್ರಿ ಟೀಮು, ಲೆಜೆಂಡ್ರಿ ಕ್ಯಾಪ್ಟನ್ ಇದ್ರು ಅವಾಗ. ಆ ರೇಂಜಿಗೆ ಆಡ್ತಿದ್ರಿ. ಬೌಲಿಂಗ್ ಅಲ್ಲಿ ಪ್ರೈಮ್ ಸಿರಾಜು, ನವದೀಪ್ ನಮ್ಗ ಸಿಂಗ್, RCB ಬೇಕು. ಆತರ RCB ಇನ್ ಸಿಗಲ್ಲ ರೀ. ಇಟ್ ಈಸ್ ರಜತ್ ಅಂಡ್ ಯಾಕಂದ್ರೆ DK ಇದಾನಲ್ಲ ಇವಾಗ, ಹಕ್ಕಿಗಳನ್ನ ನೀಟಾಗಿ ಪಿಕ್ ಮಾಡ್ತಾನೆ. DK ನಮ್ ಎಂಬೊಂಬಾಟ್ ಎಲ್ಲ ಸೇರ್ಕೊಂಡು, ಫಾರಿನ್ ಪ್ಲೇಯರ್ಸ್ ಎಲ್ಲ ಎಂಬೊಂಬಾಟು, ಲೋಕಲ್ ಪ್ಲೇಯರ್ಸ್ ಎಲ್ಲ DK. ಮೋಹಬ ಭಟ್ಟಿನ್ ಒಳ್ಳೆ ತಲೆ ಗುರು, ಒಳ್ಳೆ ತಲೆ ಐತೆ ಅವನಿಗೆ. ಒಳ್ಳೆ ಟೀಮ್ ಮಾಡಾನೆ ಶಿಷ್ಯ. ಮೇನ್ ಇಂಗ್ಲೆಂಡ್ ವಿಕೆಟ್, ಮೇನ್ ಇಂಗ್ಲೆಂಡ್ ಮೇನ್ ಯಾರ್ಯಾರು ಬೇಕೋ ಪ್ಲೇಯರ್ಸ್ ಎಲ್ಲಾರನ್ನೂ RCB ಹಾಕೊಂಡ್ಬಿಟ್ಟ ಅವನ್ ಶಿಸ್ತಾಗಿ. ಈಗ ನೋಡಿ, ಅದೇ ಜಾರ್ಡನ್ ಫಾಕ್ಸ್ ಯಾವ್ದಾರ ಟೀಮ್ ಅಲ್ಲಿ ಇದ್ರು ಒಳ್ಳೆ ಫಿನಿಶರ್ ಆಗ್ತಿದ್ದ. ಯಾರು ಬೆಂಚಲ್ಲಿ ಇನ್ ಬೆತ್ತಲಿಗೂ ಅಷ್ಟೇ, ಫಸ್ಟ್ ಇಂದ ಚಾನ್ಸ್ ಕೊಟ್ಟು ಬೇರೆ ಟೀಮ್ ಅಲ್ಲಿ ಇದ್ರೆ ಬೆತ್ತಲ್ ಒಳ್ಳೆ ಇಷ್ಟೊತ್ತಿಗೆ IPL ಒಂದ್ ಇದಾಗ್ತಿದ್ದ. ಒಂದ್ 500 ಹೊಡೆದಿರೋರು. ಅವನಿಗೆ ಚಾನ್ಸ್, ಅವನ್ನ ನೆಕ್ಸ್ಟ್ ರಿಟರ್ನ್ ಪಕ್ಕ ಮಾಡ್ಕೊಂತಾರೆ. ಅವ್ನ್ ಹಿಂಗೆ ಆಡ್ಸಿ ಬೆಳೆದಿರ್ತಾನೆ. ಯಾರನ್ನ ರಿಮೂವ್ ಮಾಡ್ತಾರೆ ಹೇಳಿ ಇವಾಗ ನೆಕ್ಸ್ಟ್ ಸೀಸನ್ಗೆ? ಯಾರನ್ನ ರಿಲೀಸ್ ಮಾಡ್ತಾರೆ? ಇನ್ನೇ ಮಿನಿ ಆಕ್ಷನ್ ಈಗಲ್ಲ, ಯಾರನ್ನು ರಿಮೂವ್ ಜಿತೇಶ್ 5 ಜನನ. ಜಿತೇಶ್ ನ ಬಿಡಲ್ಲ. ಒಂದ್ ಬ್ಯಾಡ್ ಸೀಸನ್ಗೆಲ್ಲ ಜಿತೇಶ್ ನ ಬಿಡಲ್ಲ. ಜಿತೇಶ್ ಬೇರೆ ಇನ್ನೊಂದ್ ಹೇಳಿದಾನಲ್ಲ ಇವಾಗ, ಹ್ಯಾಟ್ರಿಕ್ ಹೊಡಿತೀವಿ ಅಂತ ಹರ್ಷ ಬೋಗ್ಲೆ ಹತ್ರ. ಅದಕ್ಕಾರ ಹಿಡ್ಕೊಂತಾರೆ. ನೆಕ್ಸ್ಟ್ ಸೀಸನ್ ರವಿ ಶಾಸ್ತ್ರಿ ಕಾಮೆಂಟ್ರಿ ಏನ್ ಹೇಳ? ಡಿಫೆಂಡಿಂಗ್ the only team to have the multiple trophies in the consecutive years, it's RCB. The Rajat Patidar more team ಇದೆ. Yes, it's RCB lift the trophy once again in Yam Chinnaswamy Stadium for the 3rd consecutive years. ಆಗಲ್ಲ ಬಿಡ. It's the only team who left all 3 consecutive years ಅಂತ. ಬರ್ತೀವಿ, ಎಷ್ಟೆಲ್ಲ ರಿಕವರಿ ಮಾಡ್ಕೊಂಡ್ ಬರ್ತಾ ಇದೀವಿ. ಅಲ್ಲ, ನಮ್ ಕಡೆ ಬ್ಯಾಕಪ್ ಇಟ್ಟಿರೋದ್ ಬೇರೆ ಕಡೆ ಮೇನ್ ಪ್ಲೇಯರ್ಸ್. ಎಷ್ಟೋ ಮಾತಾಡ್ತೀಯ ನೀನು. ನಾವೆಲ್ಲ ಜಮಾದಾಗ ಮಾಡ್ಬಿಟ್ಟಿ ಬರಪಕ್ಕಂದ. ಜಮಾದೊಳೆ ಮಾಡ್ಬಿಟ್ಟಿವಿ. ಅವಾಗೇನೋ ಪಿಚ್ ಕೊಡ್ತಿದ್ವಿ, ಮ್ಯಾಚ್ ಹಾಕೊಂಡ್ ಬಿಡೋದಲ್ಲ. ನೀನ ಪ್ರೈಮರಿ ಸ್ಕೂಲ್ ಹಾಕಿದ್ದೆ, ಯಾವಾಗ ಮಾಡ್ಬಿಟ್ಟಿ ಅವನ್ನ. ರ್ಯಾಂಕ್ ಟರ್ನರ್ ಕೊಡ್ತಿದ್ರು ಚೆನ್ನೈಲಿ, ಹಾಕೊಂಡ್ ರುಬ್ಬಿಡೋದು, 3 ಆಡ್ಸ್ಬಿಡೋದು. ನೀನ ಪ್ರೈಮರಿದಾಗಿದ್ದಿ, ಅವಾಗ ಮಾಡ್ಬಿಟ್ಟಿ ಅವನ್ನ. ನಾವ್ ಟೀನೇಜ್ ಆದಾಗೆಲ್ಲ ಹೊಡೆದಿದ್ದು, ಅಡಲ್ಟ್ ಆದ್ಮೇಲೆ ನೋಡಿ. ವಯಸ್ಸಿಗೆ ಬಂದ್ಮೇಲೆ ಕಪ್ಪೊಡ್ದೆ ಅಲ್ಲ, ನೀವೆಲ್ಲ ಹೊಡೆದಿದೆ. ನಾವು ಯಾವತ್ತೇ ಆಗ್ಲಿ 18 ವರ್ಷ ಆದ್ಮೇಲೆ ಯಾರಿಗಾರು ಹೊಡೆಯೋದು. ಅದಕ್ಕೆ 18 ವರ್ಷ ಕಾಯ್ದಿದ್ದು. ಸಣ್ಣ ಟೀನೇಜ್ ಅಲ್ಲಿ ಯಾವ್ರಿ ಹೊಡಿತಾರೆ? ಅಡಲ್ಟ್ ಓಟ್ ಹಾಕದೆ 18 ವರ್ಷ. ಅದಕ್ಕೆ ಹೊಡೆದಿದ್ದು 18 ವರ್ಷ. ಈ ಟೀನೇಜ್ ಅಲ್ಲಿ ಕಪ್ ಹೊಡ್ಕೊಂಡ್ ಪಾಪ ಮಗು ಗೊತ್ತಾಗಿಲ್ಲ ಏನಿಲ್ಲ, IPL ಕಪ್ಪಿಗೆ ತಗೊಂಡ್ ಹೋಗ್ಬಿಟ್ಟಿದ್ಯಾ. ಈಗ ಹೊಡಿ ಅಲ್ಲ ಕೊಹ್ಲಿ ಆ ಕಪ್ ಯಾವ ತರ ಮಿಸ್ ಮಾಡಿದಾನೆ ಅಂದ್ರೆ, ಕೊಹ್ಲಿ ಬಿಟ್ಟು ಹೋಗಕ್ ಆಸೆನೇ ಇಲ್ಲ. ನಮ್ ಕಡೆ ಸ್ಮೃತಿ ಮಂದನ ಕಪ್ ತಂದಿದ್ದು ಪುಟ್ಟಿ ಶ್ರೇಯಕ ಪಟೇಲ್. ಸ್ಮೃತಿ ಮಂದನ ಕಪ್ ತಂದಿದ್ದು ಒಂದ್ ಮೇಲೆ ಒಂದು. ಅದೇ ನಿಮ್ಮ ಕಪ್ ಗೆಲ್ಸಾಕ್ ಒಂದ್ ಬೇಕಾಯ್ತು ಬಿಡ. ಬೇಕಾಯ್ತು. ಏನೀಗ ವಾಟ್ ಆರ್ ಯು ಟ್ಯಾಕಿಂಗ್? ಅದೇ ಇದ್ದಿದ್ ಹೇಳ್ತೀನಲ್ಲ, ಅದು ಕಪ್ಪೆ ಕಣ್ರಿ. ಹುಡ್ಗಿರ್ ತಂದ್ರೇನ್ರಿ, ಅದು ಕಪ್ಪೆ ಕಣ್ರಿ. 4 ಟ್ರೋಫಿ ನಮ್ದು ಇವಾಗ. ಏನ್ರಿ ಮೀಡಿಯಾ ಏನು ಮಾಡಕ್ಕಾಗಲ್ಲ ಅದನ್ನ. ಅಲ್ಲ, ನಿಮ್ ಹುಡುಗಿರ್ ಕಪ್ ಸೇರ್ಸಿದ್ರ ನಮ್ಮ ಚೆನ್ನಾಗಿರಲ್ಲ. ನೆಕ್ಸ್ಟ್ ಅವ್ರಿಗೆ ಇನ್ನೊಂದ್ ಹೊಡಿಯೋದ್ ಅವ್ರಿಗೆ 27ದಾಗ 5 ಸ್ಟಾರ್.
WPL ನಮ್ದೆ, IPL ನಮ್ದು, ಆ ತರ ಟೀಮ್ ಇಟ್ಟಿರೋದು ನಾವು. IPL ಆದ್ರೂ ಇನ್ 3 ವರ್ಷ ನಮ್ಗೆ ಮಾತೇ ಆಡಂಗಿಲ್ಲ. WPL ಅಂತೂ ಅರ್ಧ ಇಂಡಿಯನ್ ಟೀಮೇ ನಮ್ದೆ. ಸ್ಮಿತಿ ಮಂದನ, ರಿಚಾ ರಿಚಾ ಘೋಷ್, ಘೋಷ್, ಹೇಳ್ತೇವಲ್ಲ ಶ್ರೇಯಾಂಕ ಪಾಟೀಲ್, ನಮ್ ರಾಧಾ ಯಾದವ್. ನಮ್ದ ಹಳೆ ಲೆಜೆಂಡ್ರಿ ನಮ್ದು ಕಿಂಗ್ ಕೊಹ್ಲಿ ಕ್ಯಾಪ್ಟನ್ ಇದ್ದಾಗಿಂದ RCB ಮಿಸ್ ಮಾಡ್ಕೊಳಕತ್ತೀವಿ ನಾವಂತ. ಸರಿ, ಕೊಹ್ಲಿ ಒಂದು ಕ್ಯಾಪ್ಟನ್ ಮಾಡಿಸ್ತೀವಿ. ಕೊಹ್ಲಿ ಒಂದ್ ಮಾತು ಒಂದ್ ಹೇಳೋ, ಮ್ಯಾಚ್ ನಿಮ್ಮೇಲ್ ಮಾತ್ರ, ಒಂದೆರಡು ಮೂರ್ ಮ್ಯಾಚ್ ಅಂತ. ನಿಮ್ಮೇಲ್ ಮಾತ್ರ ಆಡ್ಸಿ ಕೊಡ್ತೀವಿ ನೋಡ್ ನಿಂಗೆ. CSK ಮೇಲೆ ಮಾತ್ರ ಕ್ಯಾಪ್ಟನ್ ಆಡಿ 2 ಮ್ಯಾಚ್ ಅಂತ. CSK ಮೇಲೆ ಹಾಕೊಡಿತೀವಿ ಅಪ್ಪಿ ನಿನ್ನ. ಆಮೇಲೆ CSK ಮೇಲೆ ಇನ್ನೊಂದ್ ಮ್ಯಾಚ್ ಇದ್ದಿದ್ರೆ ಮಜಾ ಇರೋದು. ಇನ್ನೊಂದ್ ಮ್ಯಾಚ್ ಇದ್ರೆ ನಮ್ ನೆಟ್ ರನ್ ರೇಟ್ 1.5 ಆಗ್ತಿದ್. ಸುಮ್ನಿರು, ಬೇಡ. ಒಳ್ಳೆ ಮಜಾ ಇರೋದು ಅವಾಗ. ಮತ್ತೆ ಇನ್ನೊಂದು 2 ಪಾಯಿಂಟ್ಸ್ ಫ್ರೀ ಆಗಿ. ಸರಿ, ಮುಗ್ಸಣ. ಮತ್ತೆ IPL ಮುಗೀತು ಅಂತ ಇಲ್ಲೇ ನಿಲ್ಸ್ಬೇಡಿ. ಮತ್ತೆ ಆರ್ಯನ್ ಅವ್ರು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಬೇರೆ ಬೇರೆ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಸ್ಟೇ ಟ್ಯೂನ್ಡ್. ಅಷ್ಟೇ, ಇಷ್ಟ ಹೇಳಕ್ ಇಷ್ಟಪಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.